ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್ ಅಂತ. ಇವತ್ತು ನೋಡಿ, ಇದು ಇವತ್ತು 4ನೇ ದಿನ ಹುಡುಕಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಜೊತೆಗೆ ನಮ್ಮ SRF ತಂಡದ ಮುಖ್ಯಸ್ಥರು ಇದ್ದಾರೆ, ಹಾಗೂ ಫೈರ್ ಬ್ರಿಗೇಡ್ ತಂಡದ ಮುಖ್ಯಸ್ಥರು ಇದ್ದಾರೆ, ಹಾಗೂ ಇಲ್ಲಿ ಸಮಾಜ ಸೇವಕರಾದ ರವಿ ಕಟ್ಟೆಪದವರು ಇದ್ದಾರೆ, ಹಾಗೂ ನಮ್ಮ ಟೀಮ್ನವರು ಈಶ್ವರ್ನ ಟೀಮ್ನವರು ಸ್ಥಳೀಯರು ಇದ್ದಾರೆ. ಈಗ ಇವತ್ತು 4ನೇ ದಿನದ ಒಂದು ಕಾರ್ಯಾಚರಣೆಯಲ್ಲಿ ಆ ದೇಹ ಹೊನ್ನಪ್ಪ ಅವರ ದೇಹ ಆದಷ್ಟು ಬೇಗ ಸಿಗಲಿ. ಯಾಕೆಂದರೆ ಎಲ್ಲರೂ ಅವರು ಬದುಕಿ ಬರಲಿ ಅಂತ ಹೇಳ್ತಾರೆ. ಅದು ಬದುಕಿ ಬಂದರೆ ಒಳ್ಳೆಯದು, ಆದರೆ ಅವರ ನೀರಿಗೆ ಬಿದ್ದಿದ್ರೆ ಅವರ ದೇಹ ಆದಷ್ಟು ಬೇಗ ಸಿಗಲಿ. ಯಾಕೆಂದರೆ ಇವತ್ತು ನೀರಿನ ಒತ್ತಡ ತುಂಬ ಜಾಸ್ತಿ ಇದೆ. ಮೊನ್ನೆಗಿಂತ ಸುಮಾರು 4 ರಿಂದ 5 ಫೀಟ್ ನೀರು ಹೆಚ್ಚಾಗಿದೆ. ಅದರಿಂದ ಸೆಳೆತ, ಕರೆಂಟ್ ಮತ್ತು ಪ್ರೆಷರ್ ತುಂಬ ಇದೆ. ನಮಗೆ ಒಂದು ಆದಷ್ಟು ಬೇಗ ದೇಹ ಡಿಕಂಪೋಸ್ ಆಗಿ ಮೇಲ್ಗಡೆ ಬಂದರೆ ಒಳ್ಳೆಯದು. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಆದಷ್ಟು ಬೇಗ ದೇಹ ಸಿಗಲಿ. ಇನ್ನು ಯಾರು ಸಹ ಇಂಥ ಒಂದು ಅವಘಡವನ್ನು ಯಾರು ಮಾಡ್ಕೊಳ್ಬೇಡಿ. ಆತ್ಮಹತ್ಯೆ ಒಂದು ಕಾರಣ ಅಂತ ಹೇಳಿ ತಾವು ಇದ್ದು ಜಯಿಸ್ಕೊಳ್ಬೇಕು ಅಂತ ಎಲ್ರಿಗೂ ನಾನು ಕೈ ಮುಗಿದು ಹೇಳ್ತೇನೆ. SRF ತಂಡದೊಟ್ಟಿಗೆ ನಿತಿನ್ ಅವರು ಹಾಗೂ ಈಶ್ವರ್ ಟೀಮ್ ನಮ್ಮ ಜೊತೆಗಿದೆ. ಇವತ್ತು 4ನೇ ದಿನ ಕಾರ್ಯಾಚರಣೆ. ಸ್ಲೋ ಆಗಿ ಹೋಗಬೇಕು. ನೀರಿನ ಸೆಳೆತ ಜಾಸ್ತಿ ಇದೆ, ನೀರು ಕೆಂಪಾಗಿದೆ. ಹಾಗೆ ಕಳಸದಲ್ಲಿ ಸಹ ಒಂದು ಪಿಕಪ್ ಅನ್ನು ಬಿದ್ದು 2 ಜನ ನೀರಲ್ಲಿದ್ರಂತ ಕಾಲ್ ಬಂತು. ಈಗ ಕಳಸದಲ್ಲಿ ಇವರು ನಿತಿನ್ ಅವರು ಭಯಂಕರ ಗಂಭೀರವಾಗಿದ್ದಾರೆ. ನೀರಿನ ರಭಸ ನೋಡಿ ನೆಟ್ಟಬಹುದು. ಅವು ಬಂಡನೆ ಅದು ಮನೆಯ ದೇವರದ ಬಾಗಿಲು ತೆಗೆದು ಬಿಸಾಡಿದ್ದಾರೆ. ದಟ್ಟಿಬಹುದು. ಇದರಲ್ಲಿ ಹತ್ತಕ್ಕಾಗಲಿಲ್ಲ. ಅದಕ್ಕೆ ಯಾವ ಥರ ಆ ಥರ ಹೋಗ್ಬೇಕಾಗುತ್ತಲ್ಲ. ಇಲ್ಲಿಂದ ಮೇಲೆ ಬರಲಿಕ್ಕೆ ಅಲ್ಲಿಂದ ಹೋಗೋದು ನಾವು. ಇಲ್ಲಿ ಒಂದು ಜಾಗದಲ್ಲಿ ದೇಹ ಕಂಡಿದ್ದೇವೆ, ಅದು ಯಾರ್ದಂತ ಗೊತ್ತಿಲ್ಲ. ನಾವೀಗ ಅದರ ಹತ್ರ ಹೋಗ್ತಾ ಇದ್ದೇವೆ. SRF ತಂಡಕ್ಕೆ ಸಿಕ್ಕಿದೆ. ಈಗ ಒಂದು ದೇಹ ಇದೆ. ಹಾಗೆ ಎಲ್ಲಿದೆ? ಮುಂದೆ 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 ಎಲ್ಲಿದೆ? ಮುಂದೆ 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 ಇನ್ನು ಮುಂದೆ. ಇಲ್ಲಿ ಹೌದು, ದೇಹ ಸಿಕ್ಕಿದೆ. ಇಲ್ಲೇ ಇದೆ. ಬಸಲೆ ಬನ್ನಿ ಬಾಡಿ ಮೆಸೇಜ್ ಮಾಡಿ. ಬಾಡಿ ಸಿಕ್ಕಿದೆ. ವಿಡಿಯೋ ಏನಾಗುದಿಲ್ಲ ಮಾಡುವ. ಬೋಟ್ ಸ್ವಲ್ಪ ಮುಂದೆ ತರಬೇಕಿತ್ತು. ಅಲ್ಲ, ಬೋಟ್ ಕೈಯಲ್ಲಿ ಹೇಳ್ಕೊಳ್ಳಿ. ಬರ್ಲಿ, ಜಾಗ ಮಾಡಿ, ಸ್ವಲ್ಪ ಜಾಗ ಮಾಡಿ. ಆಯ್ತಾ? ಅದನ್ನು ಆಚೆ ಮಾಡ್ತೇನೆ. ಆಯ್ತಲ್ಲ? 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 ಬರೋ ಸೀಸನ್ ಇಲ್ಲಲ್ಲ ಇವಪ್ಪ. ನೋಡಿ ಹೆಂಗೆ ಇದನ್ನೆಲ್ಲ ಈ ಕಡೆ ಅಣ್ಣ ಇಲ್ಲೇ ಇರ್ಬೇಕಣ್ಣ ಗೋಡಿ. ಈಗ ಆ ಕಡೆ ಬೇಡ, ಏನೋ ಸೆಂಟ್ರಲ್ಲಿ ಇಡ್ಬೋದು. ಸೆಂಟ್ರಲ್ಲಿ ಇಡೋದು ಗೋಡಿ. ಈಗ ಇಲ್ಲೇ ಬರೋಣ.
ನೀನು ರಾಜು ಒಂದು ಕೇಳಿ ಬರಪ್ಪ ಕೈಗಲ್ಲಿ ತಪ್ಪ ಒಂದು ಮೊದಲೇ ತಪ್ಪ ಗ್ಲೋಸ್ ಏನಾದರೂ ಉಂಟಾ? ಗ್ಲೋಸ್ ಏನಾದರೂ ಉಂಟಾ? ಈ ಕಡೆ ಬನ್ನಿ ಇವೆಲ್ಲ ಸಾಮಾನು ಹಾಕುವ. ಅಣ್ಣ ಇವ್ರ ಕೈ ಕೊರ್ಲಿ ಒಂದು ಕೆಲಸ ಮಾಡಿ, ಒಂದು ಜನ ಆಯ್ಕೆ ಮಾಡ್ಲಿ, ಜನ ಕಮ್ಮಿ ಅಲ್ಬೇಕು, ಜನ ಜಾಸ್ತಿ ಹಾಕೋಣ. ಹೋಯ ಆಯ್ತಾ ಮಾತಾಡೋಣ ಹೇಳಿ. ಈಗ 2 ಟೀಮ್ ಸಹ ಬಂದಿದೆ. ಒಂದು ಫೈರ್ ಬ್ರಿಗೇಡ್ನವರು, STF ಅವರು, ರವಿ ಕಕ್ಕೆಬಾದವು ಎಲ್ಲರೂ ಸೇರಿ ಈ ಒಂದು ಕಾರ್ಯಾಚರಣೆಗೆ ಒಂದು ಸಿಕ್ಕಿದೆ. ಹೆದರಬೇಡಿ, ಏನಾಗುದಿಲ್ಲ. ಆಯ್ತು ಹೋಗುವ, ನಿಧಾನ ಹೋಗುವ. ಕುಂಟುಂಡ ದಾಯ್ತಂಡ ಏನಕ್ಕೆ ಒಂದು 3 ದಿವಸದ ಹಿಂದೆ ನಡೆಯಬಾರದ ಘಟನೆ ಸುಬ್ರಹ್ಮಣ್ಯದಲ್ಲಿ ನಡೆದು ಹೋಗಿದೆ. ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯ ಆಂಬ್ಯುಲೆನ್ಸಿನ ಚಾಲಕರಾದ ಶ್ರೀಯುತ ಹೊನ್ನಪ್ಪರು ಆಕಸ್ಮಿಕವಾಗಿ ನೀರಲ್ಲಿ ಮುಳುಗಿ ಮೃತವನ್ನು ಪಟ್ಟಿದ್ದು ಶಂಕೆಯನ್ನು ನಾವು ವ್ಯಕ್ತಪಡಿಸಿದ್ದೆವು. ಅದಕ್ಕೆ ಸರಿಯಾಗಿ ನಮ್ಮ ಈಶ್ವರ್ ಮಲ್ಪೆ ಅವರ ತಂಡವನ್ನು ಹಿಡಿದುಕೊಂಡು ಮಲ್ಪೆಯಿಂದ ತಕ್ಷಣ ಹೊರಡುವಾಗಲೇ ಹೇಳಿದರು, ನಾವು ಖಂಡಿತವಾಗಿಯೂ ಅಲ್ಲಿ ಇವತ್ತು ಹುಡುಕೋ ಪ್ರಶ್ನೆ ಇಲ್ಲ, ಇನ್ನು 2-3 ದಿವಸದೊಳಗೆ ಖಂಡಿತವಾಗಿ ಅದನ್ನು ನಾವು ಹುಡುಕಿ ಕೊಟ್ಟೇ ಹೋಗುದು ಅಂತ ಅವರೊಂದು ಮಾತನಾಡಿದ್ದಾರೆ. ಅದನ್ನು ಇವತ್ತು ಅವರು ಸಾಧಿಸಿ ತೋರಿಸಿದ್ದಾರೆ. ಬಹಳಷ್ಟು ಹರಿಯುವ ನೀರಿನಲ್ಲಿ ಇವತ್ತು ಏನು ಅವರ ಸಾಹಸದ ಒಂದು ಇದರಲ್ಲಿ ಅವರು ಇವತ್ತು ಆ ಹೆಣವನ್ನು ಕೊಟ್ಟಿದ್ದಾರೆ. ಅವರಿಗೆ ಇವತ್ತು ನಾವು ನಮ್ಮ ಸುಬ್ರಹ್ಮಣ್ಯ ಜನತೆಯ ಪರವಾಗಿ ತುಂಬುವುದರಿಂದ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕಿಂತ ಮೊದಲು ಅವರು ಪಂಚಾಯತಿಗೆ ಬಂದಾಗ ಅವರೊಂದು ಹೇಳಿದ್ರು, ಯಾಕಂದ್ರೆ ಈಗಾಗಲೇ 3-4 ಆಂಬ್ಯುಲೆನ್ಸ್ಗಳನ್ನು ಅವರು ಫ್ರೀಯಾಗಿ ಯಾರಿಗೆ ಬೇಕಾದ್ರೆ ಫ್ರೀಯಾಗಿ ಕೊಡ್ತಾರೆ. ಹಾಗೇನೆ ಒಂದು ಮಾತು ಹೇಳಿದ್ರು, ರಾಜೇಶ್ವರಿ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಇಂಥ ಅವಘಡ ನಡೀಬಾರ್ದು, ಒಂದು ವೇಳೆ ನಡೆದಿದ್ದರೆ ನೀವು ತಕ್ಷಣ ಫೋನ್ ಮಾಡಿದ ತಕ್ಷಣ ನಾನು ಬರ್ತೇನೆ. ಆ ಮಾತು ಕೊಟ್ಟದನ್ನು ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಅವರ ಟ್ರಸ್ಟಿಗೆ ಒಳ್ಳೇದಾಗ್ಲಿ, ಅವರಿಗೆ ಭಗವಂತನು ಅವರಿಗೆ ಹಾಗೂ ಅವರ ಮನೆಯವರಿಗೆ ಕುಟುಂಬದವರಿಗೆ ಭಗವಂತನು ಆಶೀರ್ವಾದ ನೀಡಲಿ ಅಂತ ಎಲ್ಲರ ಪರವಾಗಿ ತುಂಬುರದ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ಇವತ್ತು ನಾವು ಪಂಚಾಯತು ಹಾಗೇನೆ ಅವರ ಹೊನ್ನಪ್ಪರವರ ರಿಲೇಟಿವ್ ಆಗಿರ್ತಕ್ಕಂಥ ದಿನೇಶ್ ಮುಗ್ರವರವರು, ಉದಯರು, ಹಾಗೇನೆ ಇಲ್ಲಿ ನಮ್ಮ ಐನೇಕಿದ ಸೊಸೈಟಿಯ ಅಧ್ಯಕ್ಷರಿದ್ರೆ ಅವರೆಲ್ಲ ನಿರ್ದೇಶಕರಿದ್ದಾರೆ. ನಾವೆಲ್ಲ ಸೇರಿ ಅವರಿಗೊಂದು ಶಾಲನ್ನು ಹಾಕಿ ಅವರ ಒಂದು ಟ್ರಸ್ಟಿಗೆ, ಅವ್ರಿಗೆ ಕೊಡತಕ್ಕಂಥ ಟ್ರಸ್ಟಿಗೆ ನಾವೊಂದು ಕೃತಿಕ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಸರ್ ತಾವು ತಗೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತೀವಿ. ನಿರ್ದೇಶಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇದಕ್ಕೆಲ್ಲ ಪ್ರತಿಯೊಬ್ಬರ ಆಶೀರ್ವಾದ. ನಾವು ಹೇಳೋದಿಷ್ಟೇ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ನಮ್ಮ ಅಮೂಲ್ಯವಾದ ಜೀವನ ಬದುಕಿಸ್ಕೊಳ್ಳಿ. ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ನಾನು ಇಷ್ಟೇ ಕೇಳೋದು, ಇವತ್ತು ಯಾರು ಕಲ್ತ್ಕೊಂಡಿದ್ದಾರೆ ಹೊನ್ನಪ್ಪ ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ದೇವರು ಕೊಡಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ಲ ಈ ಒಂದು ಏನು ಅಂತರ್ದೇವನ ಎತ್ತಿಕೊಟ್ಟ ಈಶ್ವರ್ ಮಲ್ಪೆ ಅವರ ತಂಡಕ್ಕೆ, ಹಾಗೇನೆ SDRF, ಹಾಗೇನೆ ಕಕ್ಕೆಪದ ಅವರ ತಂಡಕ್ಕೆ, ಹಾಗೇನೆ ಫೈರ್ ಸರ್ವಿಸ್ ಅವರು ಬಂದಿದ್ರು, ಹಾಗೇನೆ ಪೊಲೀಸರ ಒಂದು ಟೀಮ್ ಕೂಡ ನಮ್ಮ ಜೊತೆ ಇತ್ತು. ಹಾಗೂ ಈ ನಮ್ಮ ಸುಬ್ರಹ್ಮಣ್ಯದ ಎಲ್ಲ ಸಂಘ ಸಂಸ್ಥೆಗಳ ಜನರು